ಗುಡ್ ಈವ್ನಿಂಗ್. ನನ್ನ ವಾಯ್ಸ್ ಕೇಳ್ತಾ ಇದೆಯಲ್ಲ? ಓಕೆ, ಸಾರಿ, 1-2 days ಐ ಥಿಂಕ್ ಮೇ ಬಿ ಕ್ಲಾಸ್ ತೊಗೊಳಕ್ಕಾಗಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಸೊ ಲೆಟ್ಸ್ ಸ್ಟಾರ್ಟ್. ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ನನ್ನ ವಾಯ್ಸ್ ಕ್ಲಿಯರ್ ಇದೆ ನೋಡ್ಕೊಂಡ್ಬಿಡ್ತೀನಿ ಅಷ್ಟೇ. ಸೊ ವಾಯ್ಸ್ ಕ್ಲಿಯರ್ ಇದೆ ಅಂದರೆ ವಿಲ್ ಸ್ಟಾರ್ಟ್. ಸರಿ, ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಡಿ ಅಂತ ಹೇಳ್ತಾ, ಸೊ ಆ್ಯಪ್ನಲ್ಲಿ ನಿಮಗೆ ಕೋರ್ಸಸ್ ಲಭ್ಯ ಇದೆ. HSTR GPST ಎಲ್ಲ ಲಭ್ಯ ಇದೆ. ಮ್ಯಾಥ್ಸ್ ಫಿಸಿಕ್ಸ್ ಮಾತ್ರ, ಆಯಿತಾ? ಏನೇ ಮಾಹಿತಿ ಬೇಕು ಅಂದರೆ 8088100752ಗೆ ಕಾಲ್ ಮಾಡಿ. ಓಕೆ, ಈ ತರಗತಿಗಳು ನಿಮಗೆ 9:30 ಇರುತ್ತೆ ಪ್ರತಿದಿನವೂ. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ಯಾರಾದರೂ ಹೊಸಬರು ಇದ್ದರೆ ಮ್ಯಾಥ್ಸ್ ಮಾಡ್ತೀವಿ, ಫಿಸಿಕ್ಸ್ ಕ್ಲಾಸಸ್ ಮಾಡಿಕೊಡ್ತೀವಿ, ಕಾನ್ಸೆಪ್ಚುಯಲ್ ವೈಸ್ PYQs MCQs ಆ್ಯಂಡ್ GPSTR ಮ್ಯಾಥ್ಸ್ ಡಿಸ್ಕ್ರಿಪ್ಟಿವ್ ಪೇಪರನ್ನು ಮಾಡಿಕೊಡ್ತೀವಿ, ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮಾಧ್ಯಮ. ಓಕೆ, ಆ್ಯಂಡ್ ಈ ತರಗತಿಗಳಿಗೆ ಬಂದು ಇವತ್ತಿನ ತರಗತಿ ಆ್ಯಕ್ಚುಲ್ ಆಗಿ HSTRದು ಫಿಸಿಕ್ಸ್ ಮಾತಾಡ್ತಾ ಇರೋವಂಥದ್ದು. ಐ ಥಿಂಕ್ ಮೇ ಬಿ ನಮ್ಮ ಕಳೆದ 3-4 ತರಗತಿಗಳು ನಿಮ್ಮ HSTR ಫಿಸಿಕ್ಸ್ ಬೇಸ್ ಮೇಲೆ ಆಗಿರೋವಂಥದ್ದು. ಇದು GPSTವರೆಗೂ ಯೂಸ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಕ್ರೈಸ್ಗೂ ಯೂಸ್ ಆಗುತ್ತೆ, ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ಮಾತಾಡ್ತಾ ಇರೋದು ಕಳೆದ 3-4 ತರಗತಿಯಲ್ಲಿ HSTR ಫಿಸಿಕ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಈ HSTR ಫಿಸಿಕ್ಸಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಆಗಿದೆ, ಗ್ರಾವಿಟೇಷನ್ ಆಗಿದೆ, ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್ ಆಗಿದೆ. ಈಗ ನಾವು ತಗೊಳ್ತಾ ಇರುವಂಥದ್ದು ಇನ್ನೊಂದು ಟಾಪಿಕ್. ಸೊ ಆಲ್ಮೋಸ್ಟ್ 4 ಚಾಪ್ಟರ್ಸ್ ಆಗಿದೆ, 4 ಕಾನ್ಸೆಪ್ಟ್ಸ್ ಆಗಿದೆ. ಸೊ ನನ್ನ VGT ಅಕಾಡೆಮಿ ಚಾನಲ್ಗೆ ಹೋಗಿ ಅಲ್ಲಿ ಲೈವ್ ಅನ್ನೋ ಟ್ಯಾಬ್ನಲ್ಲಿ ಕೆಳಗೆ ನಿಮಗೆ ಆ ಕ್ಲಾಸಸ್ಗಳು ಸಿಗುತ್ತೆ. ನೀವು ಅದನ್ನು ಹೋಗಿ ನೋಡ್ಕೋಬೋದು. ಅದರಲ್ಲಿ ನಾನು MCQs ಮಾತಾಡಿದ್ದೀನಿ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಲೈಕ್ ಕ್ವಶನ್ಸ್ ಅಂತ ಅಂದ್ಕೊಳ್ಳೋಣ, ಇಂಪಾರ್ಟೆಂಟ್ ಕ್ವಶನ್ಸ್. ಅದು ನಿಮ್ಗೆ ರಿವಿಷನ್ ಆದಂಗೆ ಆಗುತ್ತೆ. ಅದು ಛೋಟ ಇರ್ಬೋದು, ಬಡ ಇರ್ಬೋದು, ಲೈಕ್ ಒಂದು ಸಿಂಪಲ್ ಆಗಿರ್ಬೋದು, ಆವ್ರೇಜ್ ಆಗಿರ್ಬೋದು, ಟಫ್ ಆಗಿರ್ಬೋದು, ಎಲ್ಲವೂ ಬೇಕು ನಮಗೆ. ದಟ್ಸ್ ವೈ ಎಲ್ಲ ಥರದ ಕ್ವಶನ್ಸ್ಗಳನ್ನು ಮಾಡಿದ್ದೀನಿ, ಹೋಗಿ ನೋಡಿ. ಸೊ ಅದೇ ಥರ ಈಗಾಗಲೇ ನಮ್ಗೆ ಏನು ಮಾಡಿದ್ದೀವಿ, 3 ಚಾಪ್ಟರ್ 3 ಕಾನ್ಸೆಪ್ಟ್ ಏನು ಮುಗಿಸಿದ್ದೀವಿ, ಅದೇ ಥರ ಇವತ್ತೊಂದು ಕಾನ್ಸೆಪ್ಟ್ ತೊಗೊಬಂದಿದ್ದೀನಿ. ಆ ಕಾನ್ಸೆಪ್ಟ್ ಯಾವುದು? ಆ ಕಾನ್ಸೆಪ್ಟ್ ಬಂದು ಐ ಥಿಂಕ್ ಲಾ ಆಫ್ ಮೋಷನ್ ಅಥವಾ ನ್ಯೂಟನ್ ಲಾ ಆಫ್ ಮೋಷನ್. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಲಾ ಆಫ್ ಮೋಷನ್ಸ್ ಬಗ್ಗೆ ಮಾತಾಡೋಣ ಈಗ. ಸೊ ಆ ಲಾ ಆಫ್ ಮೋಷನ್ಸಲ್ಲಿ ನಿಮಗೆ ಯಾವ್ಯಾವ ಕಾನ್ಸೆಪ್ಟ್ಸ್ ಇದೆ, ಯಾವ್ಯಾವ ಥರದ್ದಿದೆ, ಕ್ವಶನ್ಸ್ ಹೇಗೆ ಬರುತ್ತೆ, ಅದನ್ನು ಹೇಗೆ ಅರ್ಥ ಮಾಡೋವಂಥದ್ದು, ಮತ್ತು ಅಲ್ಲಿ ಕಾನ್ಸೆಪ್ಟ್ಸ್ಗಳನ್ನು ಎಕ್ಸ್ಪ್ಲೇಷನ್ ಅಥವಾ ಕ್ವಶನ್ಸ್ಗಳಿಗೆ ಅರ್ಥ ಮಾಡಿಸಿ, ಕ್ವಶನನ್ನು ಅರ್ಥ ಮಾಡಿಸಿ ನಾವೇನು ಹೇಳ್ತೀವಿ, ಅದಕ್ಕೆ ಪ್ರತಿಯೊಂದು 4 ಆಪ್ಷನ್ಸಲ್ಲಿ ಯಾವ ಆಪ್ಷನ್ ಸರಿ ಇದೆ ಅಂತಲೂ ಹೇಳಿ ವಿತ್ ಎಕ್ಸ್ಪ್ಲೇಷನ್ ಕೊಟ್ಟು ಪ್ರತಿಯೊಂದಕ್ಕೂ ಎಕ್ಸ್ಪ್ಲೇಷನ್ ಕೂಡ ಕೊಟ್ಕೊಂಡು ಹೋಗ್ತೀವಿ. ಓಕೆನಾ? ಸೊ ತಡ ಮಾಡ್ದೇನೆ ಸ್ಟಾರ್ಟ್ ಮಾಡೋದಾದರೆ ಮೊದಲನೇ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಗೊತ್ತಿದೆ ಅಂದರೆ ಹೇಳಿ ನಂಗೆ ಆನ್ಸರು. ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಕಾನ್ಸೆಪ್ಟ್ ಅಷ್ಟೇ, ಸಿಂಪಲ್ ಥಿಂಗ್. ರೋಲಿಂಗ್ ಫ್ರಿಕ್ಷನ್ ಇಸ್ ಜನರಲಿ ಗ್ರೇಟರ್ ದೆನ್ ಸ್ಲೈಡಿಂಗ್ ಫ್ರಿಕ್ಷನ್, ಈಕ್ವಲ್ ಟು ಸ್ಲೈಡಿಂಗ್ ಫ್ರಿಕ್ಷನ್, ಲೆಸ್ ದೆನ್ ಸ್ಲೈಡಿಂಗ್ ಫ್ರಿಕ್ಷನ್, ಇನ್ಫನೈಟ್. ಉರುಳುವ ಘರ್ಷಣೆಯು ಸಾಮಾನ್ಯವಾಗಿ ಡ್ಯಾಶ್ ಆಗಿರುತ್ತದೆ. ಜಾರುವ ಘರ್ಷಣೆಗಿಂತ ಹೆಚ್ಚು, ಜಾರುವ ಘರ್ಷಣೆಗೆ ಸಮ, ಜಾರುವ ಘರ್ಷಣೆಗಿಂತ ಕಡಿಮೆ ಅಥವಾ ಅನಂತ, ಇನ್ಫನೈಟ್. ಸೊ ಫ್ರಿಕ್ಷನ್ ಬಗ್ಗೆ ಗೊತ್ತಿದೆಯಲ್ಲ ಕಾನ್ಸೆಪ್ಟ್ಸ್. ಫ್ರಿಕ್ಷನ್ ಬಗ್ಗೆ ಗೊತ್ತಿದ್ರೆ ಆರಾಮಾಗಿ ನಾವು ಮಾತಾಡ್ಕೊಂಡು ಹೋಗ್ಬೋದು, ಹೌದಾ? ಬಿಕಾಸ್ ಎವ್ರಿ ಕಾನ್ಸೆಪ್ಟ್ಸ್ ಆರ್ ಇಂಪಾರ್ಟೆಂಟ್, ದಟ್ಸ್ ವೈ. ಹಾಂ, ಆಲ್ಮೋಸ್ಟ್ ಕಳಿಸಿದ್ದೀರಾ ಯಾರೋ ಆನ್ಸರ್. ಗುಡ್.
ಆ್ಯಂಡ್ ಆ್ಯಸ್ ಐ ಸೆಡ್, ಸೊ ಮೊದಲನೇ ಬಾರಿ ನೋಡ್ತಾ ಇದ್ದೀನಿ ಅಂತಂದರೆ ಯೂಟ್ಯೂಬ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಒಂದು ಲೈಕ್, ಒಂದು ಶೇರ್, ಸಿಂಪಲ್. ಓಕೆ, ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕ್ಲಿಯರಾ? ಸರಿ, ಈಗ ಕ್ವಶನ್ ಬರೋದಾದರೆ, ಈಗ ರೋಲಿಂಗ್ ಫ್ರಿಕ್ಷನ್ ಅಂತ ನಾವು ಏನು ಮಾತಾಡ್ತೀವಿ ಅದು ಆ್ಯಕ್ಚುಲ್ ಆಗಿ ಏನು ಹೇಳ್ತೀವಿ, ಸ್ಲೈಡಿಂಗ್ ಫ್ರಿಕ್ಷನ್ಗೆ ರೋಲಿಂಗ್ ಫ್ರಿಕ್ಷನ್ ಅಂತ ಏನು ಹೇಳ್ತೀವಿ, ಈ ಥರ ಏನು ರೋಲಿಂಗ್ ಫ್ರಿಕ್ಷನ್ ಇದೆ ಅದು ಸ್ಲೈಡಿಂಗ್ ಫ್ರಿಕ್ಷನ್ಗಿಂತ ಸ್ವಲ್ಪ ಸ್ಮಾಲ್ ಅಥವಾ ಚಿಕ್ಕದು ಅಂತ ಹೇಳ್ಬೋದಾ. ಈಗ ರೋಲಿಂಗ್ ಫ್ರಿಕ್ಷನ್ಸ್ ಎಲ್ಲ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಏನು ಹೇಳ್ತೀವಿ, ಆ ಫ್ರಿಕ್ಷನ್ ಅಂತದ್ದು ಸರ್ಫೇಸ್ಗಳ ಮಧ್ಯದಲ್ಲಿ ಹಿಂಗೆ ತಿರುಗಬೇಕಾದ್ರೆ ರಬ್ ಆಗುವಂಥದ್ದು ಏನು ರಬ್ ಆಗುತ್ತೆ, ಅದರಲ್ಲಿ ನಿಮಗೆ ಸರ್ಫೇಸಲ್ಲಿ ನಿಮಗೆ ಏನು ಹೇಳ್ತೀವಿ ರೆಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ವೀಲ್ಸ್ಗಳು ಏನಾಗುತ್ತೆ, ವೀಲ್ಸ್ಗಳು ತಿರುಗಬೇಕಾದ್ರೆ ಅಥವಾ ಇದು ಹೇಳ್ತೀವಿ ಬೀರಿಂಗ್ಸ್ ಅಂತ ಏನು ಹೇಳ್ತೀವಿ, ಈ ಅದಕ್ಕೋಸ್ಕರನೇ ಅಲ್ಲಿ ಫ್ರಿಕ್ಷನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಅಥವಾ ರೆಡ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವಲ್ಲಿ ವೀಲ್ಸ್ ಅಥವಾ ಬಿಯರಿಂಗ್ಸ್ನ ನಾವು ಯೂಸ್ ಮಾಡುವಂಥದ್ದು. ಕನ್ನಡದಲ್ಲಿ ಏನು ಹೇಳ್ತೀವಿ ಉರುಳೋದಂಥದ್ರಲ್ಲಿ ಏನು ಫ್ರಿಕ್ಷನ್ ಇರುತ್ತೋ ಅದರಲ್ಲಿ ಕಡಿಮೆ ಇರುತ್ತೆ, ಅಂದರೆ ಉಜ್ಜೋದು ನಾವೇನು ಮಾತಾಡ್ತೀವಿ ಕಾನ್ಸೆಪ್ಟ್ ಅದು ಕಡಿಮೆ ಇರುತ್ತೆ. ಹಾಗಾಗಿ ನಮಗೆ ಉರುಳೋ ಘರ್ಷಣೆ ಅನ್ನುವಂಥದ್ದು ಈ ಜಾರುವ ಘರ್ಷಣೆಗಿಂತ ಕಡಿಮೆ ಇದೆ ಅಂತ ಹೇಳ್ಬೋದು. ಈಗ ನಾವು ಕ್ವಶನ್ಗೆ ಬರೋದು, ಈ ಕಾನ್ಸೆಪ್ಟ್ ಇಟ್ಕೊಂಡು ಕ್ವಶನ್ಗೆ ಬರೋದಾದರೆ ಅವರು ಕೇಳಿರೋದು ರೋಲಿಂಗ್ ಫ್ರಿಕ್ಷನ್ ಇಸ್ ಜನರಲಿ ಯಾವುದಕ್ಕಿಂತ, ಈ ಉರುಳುವ ಘರ್ಷಣೆ ಯಾವುದಕ್ಕಿಂತ ಸಾಮಾನ್ಯವಾಗಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೋ ಅಥವಾ ಹಿಂಗಿರುತ್ತೆ, ಗ್ರೇಟರ್ ದೆನ್ ಸ್ಲೈಡಿಂಗ್ ಇರುತ್ತಾ, ಈಕ್ವಲ್ ಟು ಸ್ಲೈಡಿಂಗ್ ಇರುತ್ತಾ, ಲೆಸ್ ದೆನ್ ಸ್ಲೈಡಿಂಗ್ ಇರುತ್ತಾ ಅನ್ನುವಂಥದ್ದು, ಅಥವಾ ಇನ್ಫೈನೈಟ್ ಇರುತ್ತಾ. ಹಾಗಾದರೆ ಇಲ್ಲಿ ನೀವು ಅದನ್ನು ಗಮನಿಸೋದಾದರೆ ಸ್ಲೈಡಿಂಗ್ ಫ್ರಿಕ್ಷನ್ಗಿಂತ ಲೆಸ್ ಇರಬೇಕು, ಜಾರುವ ಘರ್ಷಣೆಗಿಂತ ಕಡಿಮೆ ಇರಬೇಕು. ಹಾಗಾದರೆ ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಸೊ ಸಿ ಆಪ್ಷನ್ ನಿಮ್ಮ ಉತ್ತರವಾಗಿರುತ್ತೆ. ಸಿ ಆಪ್ಷನ್ನ ಟಿಕ್ ಮಾಡಬೇಕಾಗತ್ತೆ. ಎ ಆಪ್ಷನ್ ಎಲ್ಲ ತಲೆ ಇಟ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ರೋಲಿಂಗ್ ಫ್ರಿಕ್ಷನ್ನು ಸ್ಲೈಡಿಂಗ್ ಫ್ರಿಕ್ಷನ್ ಬಗ್ಗೆ ನಾವು ಮಾತಾಡಿರೋವಂಥದ್ದು. ಅದರಲ್ಲಿ ನಿಮಗೆ ಏನು ಹೇಳ್ತೀವಿ, ಅದರ ಸರ್ಫೇಸು ನಿಮಗೆ ಜಾಸ್ತಿ ರಬ್ ಆಗೋದು ಯಾವುದು ತಿಳ್ಕೊಳ್ಳಿ, ಆಗ ತಂತಾನೆಗೆ ಕಾನ್ಸೆಪ್ಟ್ ನಿಮ್ಗೆ ಬಂದ್ಬಿಡುತ್ತೆ ಅನ್ನೋವಂಥದ್ದು. ಓಕೆ, ಸೊ ದಟ್ಸ್ ದ ಆನ್ಸರ್ ಫಾರ್ ದ ಫಸ್ಟ್ ಒನ್. ತಡ ಮಾಡಿದೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆ ರಾಕೆಟ್ ಮೂವ್ಸ್ ಅಪ್ವರ್ಡ್ ಡ್ಯೂ ಟು ಫ್ರಿಕ್ಷನ್ನ, ನ್ಯೂಟನ್ಸ್ ಥರ್ಡ್ ಆಫ್ ಗ್ರಾವಿಟೇಷನ್, ಇನರ್ಷಿಯನು. ರಾಕೆಟ್ ಮೇಲಕ್ಕೆ ಚಿಮ್ಮುವುದಕ್ಕೆ ಚಲಿಸುವುದಕ್ಕೆ ಕಾರಣವೇನು? ಘರ್ಷಣೆನ, ನ್ಯೂಟನ್ನ ಮೂರನೇ ನಿಯಮನ, ಗುರುತ್ವಾಕರ್ಷಣೆನೋ, ಜಡತ್ವನು. ಇದರಲ್ಲಿ ಎಲ್ಲವನ್ನೂ ಮಾತಾಡೋಣ ಬೇಕಾದ್ರೆ. ಈಗ ನಾರ್ಮಲ್ ಆಗಿ ರಾಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ, ಈ ರೀತಿ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ, ಇಫ್ ಯು ಹ್ಯಾವ್ ಟು ಅಬ್ಸರ್ವ್ ದ ಬ್ಯಾಕ್ ಆಫ್ ದಟ್, ಅಲ್ಲಿ ಏನು ಬೆಂಕಿಯ ಉಗುಳು ಅಂತ ಏನು ಬರುತ್ತೆ ಅಥವಾ ಏನು ಬರುತ್ತೆ ಹಿಂದ್ಗಡೆ, ಹೌದಾ? ಸೊ ರಾಕೆಟ್ ಇಲ್ಲಿ ಹೋಗುತ್ತೆ, ಇಲ್ಲಿ ನಮ್ಗೆ ಎಷ್ಟು ಫೋರ್ಸ್ ನಿಮ್ಗೆ ಇಲ್ಲಿ ಬರುತ್ತಾ ಇರುತ್ತೋ ಇದರಿಂದ ಅಷ್ಟೇ ಫೋರ್ಸಾಗಿ ಮೇಲ್ಗಡೆ ಹೋಗುತ್ತೆ. ಸೊ ದಟ್ ಮೀನ್ಸ್ ಇಲ್ಲಿ ಆ್ಯಕ್ಷನ್ಗೆ ರಿಯಾಕ್ಷನ್ ಇದೆ ಅಂತ ಹೇಳ್ಬೋದಾ? ಆ್ಯಕ್ಷನ್ಗೆ ರಿಯಾಕ್ಷನ್ ಅಂತ ಹೇಳ್ಬೋದಾ? ಆ್ಯಕ್ಷನ್ಗೆ ರಿಯಾಕ್ಷನ್ ಅಂತಂದರೆ ರಾಕೆಟ್ ಮೇಲೆ ಚಲಿಸೋದಕ್ಕೆ ಹೋಗೋದಕ್ಕೆ ಕಾರಣ ನ್ಯೂಟನ್ನ ಮೂರನೇ ನಿಯಮ, ನ್ಯೂಟನ್ಸ್ ಥರ್ಡ್ ಲಾ. ಬಿಕಾಸ್ ರಾಕೆಟ್ ನಾವು ಮೇಲೆ ಹೋಗ್ಬೇಕಾದ್ರೆ ಅದ್ರ ಕೆಳಗಡೆ ಗ್ಯಾಸಸ್ ಬರುತ್ತೆ ಗೊತ್ತಾ, ಡೌನ್ವರ್ಡ್. ಹಾಗಾದರೆ ಥರ್ಡ್ ಲಾ ಪ್ರಕಾರ ಗ್ಯಾಸಸ್ ಬಂತು ಅಂದರೆ ರಾಕೆಟ್ ಅಪ್ವರ್ಡ್ ಆಗಿ ಹೋಗುತ್ತೆ. ಸೊ ನ್ಯೂಟನ್ ಥರ್ಡ್ ಲಾ ಆಫ್ ಮೋಷನ್. ಸಿಂಪಲ್ ಥಿಂಗ್. ಫ್ರಿಕ್ಷನ್ ಆಗಲ್ಲ. ಈಗ ಆಪ್ಷನ್ಸ್ಗಳಿಗೆ ಬಂದರೆ ಫ್ರಿಕ್ಷನ್ ಆಗಲ್ಲ. ಗ್ರಾವಿಟಿ ಡೌನ್ವರ್ಡ್ ಪುಲ್ ಮಾಡುತ್ತೆ, ಬಟ್ ಇದು ಮೇಲಕ್ಕೆ ಹೋಗ್ತಾ ಇದೆಯಲ್ಲ. ಇನರ್ಷಿಯಾ ಅನ್ನುವಂಥದ್ದು ರಾಕೆಟ್ನ ಓಡಿಸುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ, ಆಗಲ್ಲ. ಜಡತ್ವ ಅನ್ನುವಂಥದ್ದು. ಐ ಹೋಪ್ ಇಟ್ಸ್ ಕ್ಲಿಯರ್. ದ ಕಾನ್ಸೆಪ್ಟ್ ಇಸ್ ಬಿ ಕ್ಲಿಯರ್. ಕಾನ್ಸೆಪ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ವಿ, ಹಾಗಾಗಿ ಹೇಳ್ತಿರೋದು. ಓಕೆ, ಗುಡ್. ದ ರೀಕಾಲ್ ಆಫ್ ಅ ಗನ್ ಈಸ್ ಬೇಸ್ಡ್ ಆನ್. ಗನ್ನ ಹಿಮ್ಮುಖ ಚಲನೆ ಯಾವ ನಿಯಮನ ಆಧರಿಸಿದೆ? ಹಿಂಗೆ ಶೂಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಹಿಂಗೆ ಶೂಟ್ ಮಾಡಿದಾಗ ಗನ್ ಹಿಂದಕ್ಕೆ ಹೊಡೆಯುತ್ತೆ. AK-47 ಇದೆ ಅಂತ ಅನ್ಕೊಳ್ಳಿ. AK-47 ಹಿಂಗೆ ಹೊಡಿತಾ ಇರ್ತೀರ, ಯಾರಿಗೂ ಹೊಡೆಯಕ್ಕೆ ಹೋಗ್ಬಿಡಿ, ಸಾರಿ. ಸೊ ಆಗ ನಿಮಗೆ ಈಗ ಸೋಲ್ಜರ್ಸ್ ಯೂಸ್ ಮಾಡುವಂಥದ್ದನ್ನು ಯೋಚನೆ ಮಾಡಿ. ಸೋಲ್ಜರ್ಸ್ ಯೂಸ್ ಮಾಡುವಂಥ ಗನ್ ಇದೆ ಅನ್ಕೊಳ್ಳಿ. ಹಿಂಗೆ ಹೊಡೆದಾಗ ಇದು ಹಿಂದಕ್ಕೆ ಬರುತ್ತೆ. ಹಾಗಾದರೆ ಇದು ಯಾವುದ್ರ ಬೇಸ್ ಮೇಲೆ ಆಗಿದೆ? ಫಸ್ಟ್ ಲಾನ, ಸೆಕೆಂಡ್ ಲಾನ, ಥರ್ಡ್ ಲಾನ, ಲಾ ಆಫ್ ಗ್ರಾವಿಟೇಷನ್. ವಿಚ್ ಲಾ ಇಸ್ ಬೇಸ್ಡ್ ಆನ್ ಗನ್ ಹಿಮ್ಮುಖವಾಗಿ ಹೋಗುವಂಥದ್ದು? ಅಂದರೆ ಗನ್ ಯಾವಾಗ ಬ್ಯಾಕ್ ಸೈಡ್ಗೆ ಹೋಗುತ್ತಲ್ಲ ಅದು ಇಟ್ಸ್ ಬೇಸ್ಡ್ ಆನ್ ವಿಚ್ ಶುಡ್ ಬಿ ಅ ನ್ಯೂಟನ್ ಥರ್ಡ್ ಲಾ ಆಫ್ ಮೋಷನ್. ಫಾರ್ ಎವ್ರಿ ಆ್ಯಕ್ಷನ್ ದರ್ ವಿಲ್ ಬಿ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್, ರೈಟ್? ಸೊ ಹಿಂಗೆ ಹಾಗೆ ಹೊಡೆದಾಗ ಬುಲೆಟ್ ಮೂವ್ ಆಗುತ್ತೆ ಅಂತಂದರೆ ಇದು ಅರ್ಥ ಮಾಡ್ಕೊಳ್ಳಿ. ಸೊ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಕ್ಲಿಯರಾ? ಸೊ ಇದಕ್ಕೆ ಆಪ್ಷನ್ ಟಿಕ್ ಮಾಡಲಿಲ್ಲ ಅಲ್ವಾ ನಾವು? ಸೊ ಇದ್ಯಾವುದು? ಸೆಕೆಂಡ್ ಒನ್, ಬಿ. ಎಲ್ಲಿದೆ? ಬಿ ಎಲ್ಲಿದೆ? ಹಾಂ, ಇದಕ್ಕೂ ಕೂಡ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ವೆರ್ ಇಸ್ ಥರ್ಡ್ ಆಪ್ಷನ್. ಮುಂದಿನ ಪ್ರಶ್ನೆ. ದ SI ಯೂನಿಟ್ ಆಫ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಈಸ್.
ಘರ್ಷಣಾ ಗುಣಾಂಕದ ಎಸ್ ಐ ಮಾನ, ಇದು ಮಾನ ಅಂತ ಬರ್ಕೊಳ್ಬೇಕಾದ್ರೆ ಎಸ್ ಐ ಮಾನ ಯಾವುದು? ನ್ಯೂಟನ್ನ, ಜೌಲ, ನೋ ಯೂನಿಟ್, ಪಾಸ್ಕಲ, ಯಾವುದ್ಯಾವುದು ಆಗುತ್ತೆ ನಮಗೆ ಎಸ್ ಐ ರೂಟ್ ಆಫ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಅರ್ಥ ಮಾಡ್ಕೊಳ್ಳಿ. ಸೊ ಘರ್ಷಣಾ ಗುಣಾಂಕಕ್ಕೆ ನಮಗೆ ಯಾವುದೇ ಯೂನಿಟ್ ಇರಲ್ಲ. ಹಾಗಾದರೆ ವಿಚ್ ಆಪ್ಷನ್ ಇಸ್ ರೈಟ್? ದ ಆಪ್ಷನ್ ಇಸ್ ಸಿ. ಸೊ ಸಿ ಆಪ್ಷನ್ ಇಸ್ ರೈಟ್. ಸಿ, ನೋ ಯೂನಿಟ್. ಕ್ಲಿಯರ್? ಸಿ ಫ್ರಿಕ್ಷನ್ ಅನ್ನುವಂಥದ್ದು ನಮಗೆ ಏನು ಹೇಳ್ತೀವಿ, ಸರ್ಫೇಸ್ ಮೇಲೆ ಆಗುವಂಥದ್ದು ನಾರ್ಮಲ್ ರಿಯಾಕ್ಷನ್ ಅಂತ ಹೇಳ್ಬೋದಾ? ಎರಡೂ ಕೂಡ ಮೆಷರ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ಈ ಘರ್ಷಣ ಬಲ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ನಾನು ಈಗ ಮಾತಾಡಿದ್ದು ಘರ್ಷಣ ಬಲದ ಬಗ್ಗೆ. ಫ್ರಿಕ್ಷನ್ ಫೋರ್ಸ್, ಈ ಕೋಎಫಿಷಿಯಂಟ್ ಆಫ್ ದಿಸ್ ಫ್ರಿಕ್ಷನ್ ಇಸ್ ಬೇಸ್ಡ್ ಆನ್ ಏನು ಹೇಳ್ತೀವಿ, ಫ್ರಿಕ್ಷನಲ್ ಫೋರ್ಸ್. ಘರ್ಷಣ ಗುಣಾಂಕ ಘರ್ಷಣ ಬಲದ ಮೇಲೆ ಆಗುವಂಥದ್ದು ಆಗುತ್ತೆ ಅನ್ನೋಂಥದ್ರಿಂದ ಇದನ್ನು ನಾವು ಮೆಷರ್ ಮಾಡೋದು ನ್ಯೂಟನ್ಸ್ ಅಂತ ಇರೋದ್ರಿಂದ ಮೇ ಬಿ ಅದು ಕ್ಯಾನ್ಸಲ್ ಆಗುತ್ತೆ. ಸೊ ದೇರ್ ಇಸ್ ಅ ನೋ ಯೂನಿಟ್ ಅನ್ನೋದು. ಓಕೆ, ಬೇರೆದು ಆಗಲ್ಲ. ಯಾಕೆ ಆಪ್ಷನ್ನು? ನ್ಯೂಟನ್ ಯಾವುದಕ್ಕೆ? ಫೋರ್ಸ್ಗೆ. ತಲೆಟ್ಕೊಳ್ಳಿ, ಬೇರೆ ಆಪ್ಷನ್ಸ್ಗಳಿಗೂ ಆನ್ಸರ್ ಹೇಳ್ತಾ ಇದ್ದೀವಿ. ನ್ಯೂಟನ್ ಅನ್ನೋದು ಫೋರ್ಸ್ಗೆ. ಅರ್ಥ ಆಗ್ತಿದೆಯಾ? ಜೌಲ್ ಅನ್ನೋದು ಎನರ್ಜಿಗೆ. ನ್ಯೂಟನ್ ಫೋರ್ಸ್, ಜೌಲ್ ಆ್ಯಂಡ್ ಜೌಲ್ ಯಾವುದಕ್ಕೆ? ಎನರ್ಜಿಗೆ. ಕನ್ನಡದಲ್ಲಿ ನ್ಯೂಟನ್ ಅನ್ನೋಂಥದ್ದು ಬಲ, ಜೌಲ್ ಅನ್ನೋಂಥದ್ದು ಶಕ್ತಿದು, ಆ್ಯಂಡ್ ಪಾಸ್ಕಲ್ ಪ್ರೆಷರ್ದು, ಒತ್ತಡದ್ದು. ಸೊ ಮೂರು ಹೇಳಿದ್ದೀವಿ, ಬೇರೆದು ಕೂಡ. ಓಕೆ, ಮುಂದಿನ ಪ್ರಶ್ನೆ. ಗುಡ್. ದ ರೇಷಿಯೋ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಟು ನಾರ್ಮಲ್ ರಿಯಾಕ್ಷನ್ ಇಸ್ ಕಾಲ್ಡ್. ಮಿತಘರ್ಷಣೆ ಮತ್ತು ಲಂಬ ಪ್ರತಿಕ್ರಿಯೆಯ ಅನುಪಾತವನ್ನು ಏನೆಂದು ಕರೆಯುತ್ತಾರೆ? ಸಂವೇಗನ, ಘರ್ಷಣ ಗುಣಾಂಕನೋ, ಆಘಾತನೋ, ಬಲಸ್ಥಿರಾಂಕನೋ, ಮೂಮೆಂಟಮ್ಮೋ, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ನು, ಇಂಪಲ್ಸೋ, ಫೋರ್ಸ್ ಕಾನ್ಸ್ಟೆಂಟೋ? ಎಲ್ಲ ಡೆಫಿನೇಷನ್ ಗೊತ್ತಿರಬೇಕು. ಬಿಕಾಸ್ ವಿ ಡೋಂಟ್ ನೋ ವಿಚ್ ಕ್ವಶನ್, ವಿಚ್ ಟಾಪಿಕ್ ದೇ ವಿಲ್ ಆಸ್ಕ್. ಯಾವ ಕಾನ್ಸೆಪ್ಟ್ಸನ್ನು ಕೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ದಟ್ಸ್ ವೈ ವಿ ನೀಡ್ ಎವ್ರಿ ಟೈಪ್ ಆಫ್ ಕಾನ್ಸೆಪ್ಟ್, ಎವ್ರಿ ಕಾನ್ಸೆಪ್ಟ್ಸ್ ಡೆಫಿನೇಷನ್ ಕೂಡ ನಮ್ಗೆ ಗೊತ್ತಿರಬೇಕು. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆ? ಸೊ ಈ ಥರ ನಾವು ಬ್ಯಾಕ್ ಸ್ಲೈಡಲ್ಲಿ ಒಂದು ಮಾತಾಡ್ತಿದ್ವು, ಗೊತ್ತಿದೆ, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್, ಘರ್ಷಣ ಗುಣಾಂಕ. ಅದರಲ್ಲಿ ಒಂದು ವರ್ಡ್ ಹೇಳಿದೆ ನಾನು. ಒಂದು ವರ್ಡ್ ಏನು ಹೇಳಿದೆ? ಇಟ್ಸ್ ಬೇಸ್ಡ್ ಆನ್ ಫ್ರಿಕ್ಷನಲ್ ಫೋರ್ಸ್. ಆ್ಯಂಡ್ ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳೋದಕ್ಕಿಂತನೂ ಫ್ರಿಕ್ಷನಲ್ ಫೋರ್ಸ್ ಘರ್ಷಣ ಬಲ ಮತ್ತು ಇಟ್ಸ್ ಅ ನಾರ್ಮಲ್ ರಿಯಾಕ್ಷನ್. ಅಂದರೆ ಹೇಳ್ತೀವಿ ಅದು ನಾರ್ಮಲ್ ಆಗುವಂಥದ್ದು. ಹಾಗಾದರೆ ಈ ನಾರ್ಮಲ್ ಆಗುವಂಥದ್ದು ಅಥವಾ ಘರ್ಷಣ ಬಲದಿಂದ ಆಗುವಂಥದ್ದನ್ನೇ ನಾವು ಏನಂತ ಕರಿತೀವಿ ಅಂತ ಹೇಳಿದೆ? ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಈಗ ಜಸ್ಟ್ ಹೇಳಿದೆ ಘರ್ಷಣ ಗುಣಾಂಕ. ಹಾಗಾದರೆ ಅವ್ರು ಕೇಳಿರೋದು ಅದೇ ಈಗ ಕ್ವಶನ್ನಲ್ಲಿ. ದ ರೇಷಿಯೋ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಟು ಅ ನಾರ್ಮಲ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್, ಇಟ್ ಶುಡ್ ಬಿ ಅ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್, ಘರ್ಷಣ ಗುಣಾಂಕ. ಸೊ ಘರ್ಷಣ ಗುಣಾಂಕ ಯಾವ ಆಪ್ಷನ್ನು? ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್, ಬಿ. ಕ್ಲಿಯರಾ? ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಬೇರೆದು ನೋಡೋದಾದ್ರೆ ಇದ್ಯಾವುದು? ಬೇರೆದು ಮೂಮೆಂಟಮ್. ಓಕೆ, ಮೂಮೆಂಟಮ್ಗೆ ಬರೆಯೋದಾದ್ರೆ ಇಲ್ಲಿದೆ ಸಂವೇಗ, ಇಲ್ಲಿದೆ, ಇಲ್ಲಿ ಬರೀತೀನಿ ಮೂಮೆಂಟಮ್ದು ಸೂತ್ರ ನಿಮ್ಗೆ ಗೊತ್ತಿದೆಯಾ? ಇಲ್ಲಿ ಬರೀತೀನಿ, ಮಾಸ್ ಇಂಟು ವೆಲಾಸಿಟಿ. ಮೂಮೆಂಟಮ್ ಮಾಸ್ ಇಂಟು ವೆಲಾಸಿಟಿ. ಕನ್ನಡದಲ್ಲಿ ದ್ರವ್ಯ ರಾಶಿ ಇಂಟು ವೇಗ. ಕನ್ನಡದಲ್ಲೂ ಬರ್ಕೊಂಬಿಡಿ. ಇದು ಬೇರೆ ಆಪ್ಷನ್ಸ್ ಬಗ್ಗೆ ಹೇಳ್ತಾ ಇರೋದು ನಾನು. ಈ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಆಯಿತು, ಮೊಮೆಂಟಮ್ ಬಗ್ಗೆ ಹೇಳ್ತಾ ಇರೋದು. ಮೊಮೆಂಟಮ್ದು ಡೆಫಿನೇಷನ್, ಇಟ್ಸ್ ಅ ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ. ಕ್ಲಿಯರಾ? ಇಂಪಲ್ಸು ಇಂಪಾರ್ಟೆಂಟು. ಫೋರ್ಸ್ ಇಂಟು ದ ಟೈಮ್. ಕ್ಲಿಯರಾ? ಬಲ ಮತ್ತು ಸಮಯ, ಅದರ ಗುಣಾಕಾರ, ಗುಣಲಬ್ಧ. ಸರಿನಾ? ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಫೋರ್ಸ್ ಅಂತಂದಿದ್ರೆ ಡೆಫಿನೇಷನ್ ಹೇಳ್ಬೋದಿತ್ತು, ಬಟ್ ಫೋರ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿರೋದ್ರಿಂದ ಅದಕ್ಕೆ ಡೆಫಿನೇಷನ್ ಅಂತ ಏನೂ ಇಲ್ಲ. ಸೊ ಡೈರೆಕ್ಟಾಗಿ ಅದನ್ನು ನಾವು ರಿಲೇಟ್ ಮಾಡ್ಕೊಳಕ್ಕೆ ಹೋಗಲ್ಲ ನಾವು. ಮುಂದಿನ ಪ್ರಶ್ನೆ. ದ ಎಸ್ ಐ ಯೂನಿಟ್ ಆಫ್ ನಾರ್ಮಲ್ ರಿಯಾಕ್ಷನ್ ಇಸ್ ನ್ಯೂಟನ್, ಜೌಲ್, ವ್ಯಾಟ್, ಪಾಸ್ಕಲ್. ಲಂಬ ಪ್ರತಿಕ್ರಿಯೆ ಎಸ್ ಐ ಮಾನ ಯಾವುದು? ಲಂಬ ಪ್ರತಿಕ್ರಿಯೆ ಅಂತ ಅವ್ರು ಹೇಳ್ತಾ ಇರೋವಂಥದ್ದು. ಆ್ಯಂಡ್ ಲೈಕ್ ಆದರೆ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಸೊ ನಾರ್ಮಲ್ ರಿಯಾಕ್ಷನ್ಸ್ ಈಗ ತಾನೇ ಮಾತಾಡ್ತಿದ್ದು ನ್ಯೂಟನ್, ಜ್ಞಾಪಕ ಇದೆಯಾ? ಜಸ್ಟ್ ನಾವು ಇದ್ರ ಹಿಂದಿನ ಕ್ವಶನ್ ಅಲ್ಲಿ ಮಾತಾಡೋದು ನ್ಯೂಟನ್. ಸೊ ಏನೋ ಕಲಿತಾ ಇದ್ದೀನಿ ಅಂತಂದ್ರೆ ಸೊ ಶೇರ್ ಮಾಡಿ. ಓಕೆ, ಸೊ ಇಲ್ಲಿ ಬೇರೆದು ನೋಡೋದಾದ್ರೆ ಬೇರೆ ಆಪ್ಷನ್ ನೋಡೋದಾದ್ರೆ ಇಲ್ಲಿ ಬರೋಣ. ವರ್ಕ್ ಎನರ್ಜಿದು ಕೆಲಸ ಮತ್ತು ಶಕ್ತಿ ಯಾವುದು? ಜೌಲ್. ಸರಿನಾ? ಕ್ಲಿಯರಾ? ವ್ಯಾಟ್ ಇಲ್ಲಿದೆ ಪವರ್. ಓಕೆನಾ? ಬೇರೆದು ಕೂಡ ಹೇಳ್ತಾ ಇದೀವಿ ನಾವು, ಶಕ್ತಿಯ ದರ. ಪಾಸ್ಕಲ್, ಈಗ ತಾನೇ ಮಾತಾಡೋದು ಪಾಸ್ಕಲ್. ಪ್ರೆಷರ್, ಒತ್ತಡ. ಓಕೆ, ಸೊ ಐ ಹ್ಯಾಡ್ ಎಕ್ಸ್ಪ್ಲೇನ್ ದ ಅದರ್ ಥಿಂಗ್ಸ್ ಆಲ್ಸೋ. ನೆಕ್ಸ್ಟ್, ಇನರ್ಷಿಯಾ ಡಿಪೆಂಡ್ಸ್ ಅಪಾನ್ ವೆಲಾಸಿಟಿ, ಶೇಪ್, ಮಾಸ್ ಅಂಡ್ ವಾಲ್ಯೂಮ್. ಜಡತ್ವವು ಯಾವುದರ ಮೇಲೆ ಅವಲಂಬಿತವಾಗಿದೆ? ವೇಗದ ಮೇಲಿನ, ಆಕಾರದ ಮೇಲಿನ, ದ್ರವ್ಯರಾಶಿದ ಮೇಲಿನ, ಘನ ಪರಿಮಾಣದ ಮೇಲಿನ? ಯಾವುದರ ಮೇಲೆ ನಮ್ಮ ಇನರ್ಷಿಯಾ ಡಿಪೆಂಡ್ ಆಗಿರುತ್ತೆ? ಇನರ್ಷಿಯಾ ವಿಲ್ ಪ್ಯೂರ್ಲಿ ಡಿಪೆಂಡ್ ಆನ್, ಅಥವಾ ಇನರ್ಷಿಯಾ ಡಿಪೆಂಡ್ ಆನ್ ಮಾಸ್. ಕ್ಲಿಯರಾ? ಮಾಸ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ದ್ರವ್ಯರಾಶಿ. ವೈ? ಈಗ ಇನರ್ಷಿಯಾ ನಿಮಗೆ ಜಾಸ್ತಿ ಆದಷ್ಟು ಏನು ಇಲ್ಲಿ ಒಂದು ಬಾಡಿ ಇದೆ, ಏನು ನಿಮಗೆ ಒಂದು ವಸ್ತು ಇದೆ ಅಂತ ನಾವು ಹೇಳ್ತೀವಿ, ಅದರ ಸ್ಟೇಟನ್ನು ಅಂದರೆ ಅದರ ಏನು ಹೇಳ್ತೀವಿ, ಸ್ಥಿತಿಯನ್ನು, ಆ ವಸ್ತುವಿನ ಸ್ಥಿತಿಯನ್ನು ಬದಲಾವಣೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಫಾರ್ ಎಕ್ಸಾಂಪಲ್ ಈಗ ಫುಟ್ಬಾಲ್ ತಗೊಂಡು ಫುಟ್ಬಾಲು ನಾರ್ಮಲ್ ಫುಟ್ಬಾಲ್ಗೆ ಅದರದೇ ಆದಂಥ ತೂಕ ಇರುತ್ತೆ, ವೇಟ್ ಇರುತ್ತೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಎಷ್ಟು ನೀವು ಅದೇ ಫುಟ್ಬಾಲ್ ಜಾಗದಲ್ಲಿ ನೀವು 10 kg ಅಥವಾ 20 kg ಇರುವಂತಹ ತೂಕದಿರುವ ಫುಟ್ಬಾಲ್ ಇಟ್ಬಿಡಿ, ನಿಜವಾಗ್ಲೂ ಆ ಪ್ಲೇಯರ್ಸ್ಗಳು ಅದನ್ನು ಒದೆಯೋದಕ್ಕಾಗತ್ತಾ? ಲೈಕ್ ಕ್ಯಾನ್ ವಿ ಏನು ಹೇಳ್ತೀವಿ, ಚೇಂಜ್ ದ ಪೊಸಿಷನ್ ಆಫ್ ದಟ್ ಫುಟ್ಬಾಲ್? ನೋ, ವಿ ಕ್ಯಾಂಟ್. ಅಂಟಿಲ್ ಅನ್ಲೆಸ್ ಎಕ್ಸ್ಟರ್ನಲ್ ಫೋರ್ಸ್ ಹಾಕೋವರೆಗೂ ಕೂಡ ದ ಬಾಡಿ ರಿಮೇನ್ಸ್ ಅಟ್ ದ ಸೇಮ್ ಪೊಸಿಷನ್. This is what Galileo said, and this is what the Newton's law. Newton lawನು ಇದನ್ನೇ ಹೇಳುವಂಥದ್ದು. ಅಂಟಿಲ್ ಅನ್ಲೆಸ್ ನಾವು ಎಕ್ಸ್ಟರ್ನಲ್ ಫೋರ್ಸ್ ಹಾಕೋವರೆಗೂ ಕೂಡ ಆ ಆಬ್ಜೆಕ್ಟು ತನ್ನ ಸ್ಥಿತಿಯಲ್ಲೇ ಮುಂದುವರಿಯುತ್ತೆ. ದ ಆಬ್ಜೆಕ್ಟ್ ವಿಲ್ ಬಿ ದೇರ್ ಇನ್ ದ ಈದರ್ ಇನ್ ರೆಸ್ಟ್ ಪೊಸಿಷನ್ ಆರ್ ಇನ್ ಅ ಮೂವಿಂಗ್ ಪೊಸಿಷನ್. ಈದರ್ ಇನ್ ದ ರೆಸ್ಟ್ ಪೊಸಿಷನ್, ಅಥವಾ ತನ್ನ ಸ್ಥಿತಿಯಲ್ಲಿ ಅಂತಂದ್ರೆ ಇಲ್ಲ ಹೋಗ್ತಿರೋ ಪೊಸಿಷನ್ನು ಅಥವಾ ನಿಂತಿರೋ ರೆಸ್ಟ್ ಪೊಸಿಷನ್ ಅದರಲ್ಲೇ ಇರುತ್ತೆ ಅನ್ನುವಂಥದ್ದು. ಆಮ ಕರೆಕ್ಟ್? ದಟ್ ಈಸ್ ಕಾಲ್ಡ್ as ದ ಕಾನ್ಸೆಪ್ಟ್. ಅದ್ರ ಬೇಸ್, ಗೆಲಿಲಿಯೋ ಹೇಳಿದ್ರ ಬೇಸ್ ಮೇಲೇ ನಾವು ಉಳಿದಿರೋ ನ್ಯೂಟನ್ಸ್ ಲಾಗಳನ್ನೇ ಮಾತಾಡ್ತಾ ಇರೋದು, ಗೊತ್ತಿದೆಯಲ್ಲ. ಸೊ ಇಲ್ಲಿ ಇನರ್ಷಿಯಾ ಜಾಸ್ತಿ ಆದಷ್ಟು, ಜಡತ್ವ ಜಾಸ್ತಿ ಆದಷ್ಟು, ಅದರ ತೂಕ ಜಾಸ್ತಿ ಆದಷ್ಟು ನಾವು ಅದನ್ನು ಏನು ಮಾಡೋಕ್ಕಾಗಲ್ಲ, ಸ್ಟೇಟನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಸ್ಟೇಟ್ ಚೇಂಜ್ ಮಾಡ್ತೀವಿ ಅಂತಂದರೆ ಅದರ ಸ್ಟೇಟ್ ಆಫ್ ಮೋಷನ್ ಅಂತ ನಾವು ಬಳಸ್ಬೋದಾ? ಅರ್ಥ ಆಗ್ತಿದೆಯಾ? ಸೊ ಅದನ್ನು ನಾವು ಮಾಡೋಕ್ಕಾಗದೇ ಇರೋದ್ರಿಂದ ಸೊ ಇಟ್ಸ್ ಪ್ಯೂರ್ಲಿ ಡಿಪೆಂಡ್, ಅಥವಾ ದ್ರವ್ಯರಾಶಿ ಮೇಲೆ ನೇರ ಅನುಪಾತದಲ್ಲಿ ಇರುತ್ತೆ. ಮಾಸ್ ಮೇಲೆ ಅದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ, ಮಾಸ್ ಆಫ್ ದ ಬಾಡಿ. ಆಯಿತಾ? ಇನ್ನು ಬೇರೆ ಆಪ್ಷನ್ ಬಗ್ಗೆ ಬಂದರೆ ವೆಲಾಸಿಟಿ, ಅದು ಇನರ್ಷಿಯಾಗೂ ಅಲ್ಲಿಗೂ ಮೇ ಬಿ. ಓಕೆ, ಶೇಪು ಕೂಡ ಅದಕ್ಕೆ ಎಫೆಕ್ಟು ನನಗೆ ಗೊತ್ತಿಲ್ಲ, ಇಲ್ಲ ಅನಿಸುತ್ತೆ. ಹೌದಾ? ವಾಲ್ಯೂಮ್ ಅಲೋನ್ ಡಸ್ ನಾಟ್ ಡಿಟರ್ಮೈನ್. ಅಂದರೆ ವಾಲ್ಯೂಮ್ ಅನ್ನುವಂಥದ್ದು ನಿಮಗೆ ಅದು ಒಂದನೇ ಇಟ್ಕೊಂಡು ನಾವು ಮಾಡೋಕ್ಕಾಗಲ್ಲ. ಓಕೆನಾ? ಗುಡ್. ನೆಕ್ಸ್ಟ್ ಕ್ವಶನ್. ದ ಫೋರ್ಸ್ ರಿಕ್ವೈರ್ಡ್ ಟು ಸ್ಟಾಪ್ ಅ ಮೂವಿಂಗ್ ಬಾಡಿ ಡಿಪೆಂಡ್ಸ್ ಆನ್ ಇಟ್ಸ್ ಡೆನ್ಸಿಟಿ, ಮೂಮೆಂಟಮ್, ಶೇಪ್, ಕಲರ್. ಚಲಿಸುತ್ತಿರುವ ವಸ್ತುವನ್ನು ನಿಲ್ಲಿಸಲು ಬೇಕಾದ ಬಲವು ಯಾವುದರ ಮೇಲೆ ಅವಲಂಬಿತವಾಗಿದೆ? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ದ ಫೋರ್ಸ್ ರಿಕ್ವೈರ್ಡ್ ಟು ಸ್ಟಾಪ್ ಅ ಮೂವಿಂಗ್ ಬಾಡಿ, ಚಲಿಸುತ್ತಿರುವ ವಸ್ತುನ ನಿಲ್ಲಿಸೋದಕ್ಕೆ ಬೇಕಾಗಿರುವ ಬಲ ಯಾವುದ್ರ ಮೇಲೆ ಅವಲಂಬಿತವಾಗಿರುತ್ತೆ, ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಅರ್ಥ ಮಾಡ್ಕೊಳ್ಳಿ. ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನಮಗೆ ಆಪ್ಷನ್ಸಲ್ಲಿ ನೋಡೋದಾದರೆ ಸಾಂದ್ರತೆ ಮೇಲೆ, ಸಂವೇಗದ ಮೇಲೆ, ಆಕಾರದ ಮೇಲೆ, ಬಣ್ಣದ ಮೇಲೆ. ಶೇಪ್ ಕಟ್ಕೊಂಡು ನಮ್ಗೆ ಏನಾಗಬೇಕು? ಒಟ್ಟು ನಾವೇನು ಸ್ಟಾಪ್ ಮಾಡಬೇಕಲ್ಲ. ಕಲರ್ ಕಟ್ಕೊಂಡು ನಮ್ಗೆ ಏನಾಗಬೇಕು? ಸೊ 2 ಆಪ್ಷನ್ ಮುಗೀತು. ಬೇಡ ನಮಗೆ. ಡೆನ್ಸಿಟಿ
ನಮಗೆ ಮೇಜರ್ ಆಗಿ ಡಿಪೆಂಡ್ ಆಗೋದು ಮೂಮೆಂಟಮ್ ಮೇಲೆ. ಇಟ್ ಡಿಪೆಂಡ್ಸ್ ಅಪಾನ್ ಸಂವೇಗ ಅಂದರೆ ಸಾರಿ ಮೂಮೆಂಟ್. ಓಕೆನಾ? ಮುಂದಿನ ಪ್ರಶ್ನೆ. ಈಗ ಮೂಮೆಂಟಮ್ ಅಂದ್ರೆ ಏನು ಕೇಳ್ಬೇಡಿ. ಮಾಸ್ ಇಂಟು ವೆಲಾಸಿಟಿ. ಜಸ್ಟ್ ನಾವು ವಿ ಹ್ಯಾವ್ ರಿಟರ್ನ್ ನ ಮೂಮೆಂಟಮ್. ಮಾಸ್ ಇಂಟು ವೆಲಾಸಿಟಿ ವಿ ಹ್ಯಾವ್ ರಿಟರ್ನ್, ಕರೆಕ್ಟ್ ಅಲ್ಲ? A body remains at rest or in a uniform motion unless acted upon by. ಜಸ್ಟ್ ನಾವು ಇದ್ರ ಬಗ್ಗೆ ನಾನು ಮಾತಾಡ್ತಿದ್ದೆ. ಒಂದು ವಸ್ತು ವಿಶ್ರಾಂತಿಯಲ್ಲಿ ಅಥವಾ ಸಮವೇಗದಲ್ಲಿ ಮುಂದುವರಿಯುತ್ತದೆ, ಅದು ಡ್ಯಾಶ್ ಕಾರ್ಯನಿರ್ವಹಿಸುವವರೆಗೆ. ಸಮತೋಲನ ಬಲಗಳು ಆಗೋವರೆಗೂ ಬಾಹ್ಯ ಅಸಮತೋಲನ ಬಲ, ಗುರುತ್ವಾಕರ್ಷಣೆ ಮಾತ್ರ, ಘರ್ಷಣೆ ಮಾತ್ರ. ಎಕ್ಸ್ಟರ್ನಲ್ ಅನ್ಬ್ಯಾಲೆನ್ಸ್ ಫೋರ್ಸ್. ಸೊ ಹಾಗಾದರೆ ಎಕ್ಸ್ಟರ್ನಲ್ ಫೋರ್ಸ್ನ ಹಾಕೋವರೆಗೂ ಕೂಡ ಫಸ್ಟ್ ಲಾ ಹೇಳುವಂಥದ್ದೇ ಅಲ್ವಾ, ನ್ಯೂಟನ್ಸ್ ಫಸ್ಟ್ ಲಾ ಗೊತ್ತಿದೆಯಲ್ಲ ಏನು? until unless the external force acts upon a body, the body will remains in a rest position or in a uniform motion or in a motion. That is what Newton's first law. ಬಾಹ್ಯ ಬಲ ಹಾಕುವವರೆಗೂ ಕೂಡ ವಸ್ತು ತನ್ನ ಸ್ಥಿತಿಯನ್ನು ಹಾಗೆ ಮುಂದುವರಿಸ್ಕೊಳ್ತಾ ಹೋಗುತ್ತೆ. ಅದೇ ನ್ಯೂಟನ್ಸ್ ಫಸ್ಟ್ ಲಾ. ಸೊ ಹಾಗಾದರೆ ಇಲ್ಲಿ ನಾವು ತಡಿಬೇಕು ಅಂತಂದರೆ ನಮ್ಗೆ ಬೇಕಾದಂಥದ್ದು ಏನು? ಎಕ್ಸ್ಟರ್ನಲ್ ಫೋರ್ಸ್. ಸಿಂಪಲ್. ಸೊ ಯಾವ ಆಪ್ಷನ್ ಕರೆಕ್ಟು? ಬಿ ಆಪ್ಷನ್ ಕರೆಕ್ಟ್. ಕ್ಲಿಯರಾ? ಐ ಹೋಪ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಅರ್ಥ ಮಾಡ್ಕೋತಿದ್ದೀರಾ ಕಾನ್ಸೆಪ್ಟ್ ಅನ್ಕೊಳ್ತೀನಿ. ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಇಂಪಲ್ಸ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾವ್ದ್ರಲ್ಲಿ ಬರುತ್ತೆ ಅಂತಂದರೆ ನಾನು ಹೇಳ್ದಂಗೆ ಯೂನಿಟ್ ಆ್ಯಂಡ್ ಮೆಷರ್ಮೆಂಟಲ್ಲಿ ಬರುತ್ತೆ. ಓಕೆ, ಸೊ ಯೂನಿಟ್ ಆ್ಯಂಡ್ ಮೆಷರ್ಮೆಂಟ್ ಬರೋಕ್ಕಿಂತ ಮುಂಚೆ, ಅದನ್ನು ಫೈಂಡ್ ಔಟ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟು ಇದು ಬರ್ಬಿಡೋಣ. ಇಂಪಲ್ಸ್ಗೆ ಫಾರ್ಮುಲಾ ಫೋರ್ಸ್ ಇನ್ ಟು ದ ಟೈಮ್. ಸೊ ಇದಕ್ಕೆ ಡೈಮೆನ್ಷನ್ ಫಾರ್ಮುಲಾ ಒಂದೊಂದಾಗಿ ಹಾಕೋಣ. ಫೋರ್ಸ್ ಇನ್ ಟು ದ ಟೈಮ್. ಓಕೆ, ಫೋರ್ಸ್ಗೆ ಏನು? MLT - 2 ಗೊತ್ತಿದೆಯಾ? ಇಂಟು ಟಿ. ಸೊ ಇಲ್ಲೊಂದು ಟಿ. ಸೊ MLT - 2 +1. ಹಾಗಾದರೆ MLT -1. MLT -1 ಎಲ್ಲಿದೆ ಆಪ್ಷನ್ನು? ಎ ಆಪ್ಷನ್ ಇದೆ. ಸೊ ಎ ಆಪ್ಷನ್ ಕರೆಕ್ಟ್. ಸಿಂಪಲ್. ಸೊ ಫಾರ್ಮುಲಾ ಗೊತ್ತಿರಬೇಕು. ಇಂಪಲ್ಸ್ ಅಂದರೆ ಫೋರ್ಸ್ ಇಂಟು ದ ಟೈಮ್. ಈಗ ತಾನೇ ಇನ್ನೊಂದು ಮಾತಾಡಿದೆ, ಏನದು? ಮೊಮೆಂಟಮ್ ಅಂದರೆ ಮಾಸ್ ಇಂಟು ದ ವೆಲಾಸಿಟಿ. ದ್ರವ್ಯರಾಶಿ ಇಂಟು ವೇಗ. ಹಾಗೆ ಇಂಪಲ್ಸ್ಗೂ ಬರೀತು. ಫೋರ್ಸ್ ಬಲ ಇಂಟು ಸಮಯ. ಸೊ ಹಾಗಾದರೆ ಅದನ್ನು ಬರ್ಕೊಂಡು MLT - 2 ಇಂಟು ಟಿ. ಸೊ MLT -1 ಬರುತ್ತೆ. ಸೊ ಎ ಆಪ್ಷನ್ ಕರೆಕ್ಟ್. ಸಿಂಪಲ್ ಕಾನ್ಸೆಪ್ಟ್. A cricket player moves his hand backward while catching a fast moving ball. This is done to, okay, increase in momentum, increase the force on the ball, increase the time of the impact and reduce force, increase acceleration. ಪ್ರಶ್ನೆ ಪತ್ರಿಕೆಯನ್ನು ಓದಬೇಕಾದ್ರೆ ಎಕ್ಸಾಮಲ್ಲಿ ಇದ್ದೀನಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವೀಗ ಎಕ್ಸಾಮಲ್ಲಿ ಇದ್ದೀರಿ ಅಂತಂದರೆ ಸರ್, ನೀವು ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂದರೆ, ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. 4 ಆಪ್ಷನ್ಸಲ್ಲಿ ವರ್ಡ್ಸ್ಗಳು ನೋಡಿ ಎಷ್ಟೆಷ್ಟು ದೊಡ್ಡದಾಗಿದೆ, ಹೌದಲ್ಲ? ಸೊ ಎಷ್ಟು ದೊಡ್ಡದಾಗಿದೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಅದನ್ನು ಬೇಗ ಅರ್ಥ ಮಾಡಿಕೊಂಡು, ಪ್ರತಿ ಆಪ್ಷನ್ನು ಅರ್ಥ ಮಾಡಿಕೊಂಡು ನೀವು ಅದನ್ನು ಏನು ಮಾಡಬೇಕು? ವಿಚ್ ಆಪ್ಷನ್ ಇಸ್ ರೈಟ್ ಅನ್ನೋದು ಚೂಸ್ ಮಾಡಬೇಕು. ಹಾಗಾಗಿ ಆ ಪ್ರಶ್ನೆಯ ಜೊತೆಗೆ ಆಪ್ಷನ್ಸನ್ನು ಅರ್ಥ ಮಾಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಓಕೆನಾ? ಕ್ರೀಡಾಪಟು ವೇಗವಾಗಿ ಬರುವ ಚೆಂಡವನ್ನು ಹಿಡಿಯುವಾಗ ಕೈಗಳನ್ನು ಹಿಂದಕ್ಕೆ ಚಲಿಸ್ತಾನೆ. ಅಂದರೆ ಈಗ ಬರುತ್ತೆ ಬಾಲ್ ಅಂತ ಹಿಂಗೆ ಎಳಿತಾನೆ ಅಂತ ಅನ್ಕೊಳ್ಳಿ. ಹಿಂಗೆ ಎಳಿತಾನೆ ಅಂದರೆ ಇದ್ರ ಉದ್ದೇಶ ಯಾಕೆ? ಮೊದಲನೇದು, ಹಿಡ್ಕೊಳ್ಬೇಕಾದ್ರೆ ಹಿಂಗೆ ಬರುತ್ತೆ ಅಂತಂದರೆ ಅಕಸ್ಮಾತ್ ಇಲ್ಲೇ ಹಿಡ್ಕೊಂಡ್ರೆ ಆ ಬಾಲ್ ಫೋರ್ಸು ಸಡನ್ನಾಗಿ ಇಳಿಗೆ ಬೀಳ್ಬೋದು. ಮೇ ಬಿ ಕಾಮನ್ ಸೆನ್ಸ್, ಬಾಲ್ ಫೋರ್ಸ್ ಇಲ್ಲಿ ಬೀಳ್ಬೋದು. ಈಗ ನಾನು ಹೇಳಿರೋ ಆಪ್ಷನ್ಸ್ ಎಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಬಾಲ್ ಫೋರ್ಸ್ ಬೀಳ್ಬೋದು, ಅರ್ಥ ಮಾಡ್ಕೊಳ್ಳಿ. ಅಥವಾ ಬಾಲ್ ಫೋರ್ಸ್ ಫಾಸ್ಟಾಗಿ ಬೀಳುತ್ತೆ ಅಂತ ಫೋರ್ಸ್ನ ತಡೆಯೋಕ್ಕಿರ್ಬೋದು. ಹಾಗಾದರೆ ಬಲ ಕಡಿಮೆ ಮಾಡೋಕ್ಕಿರ್ಬೋದು. ಬಲ ಕಡಿಮೆ ಮಾಡೋಕ್ಕಿರೋ ಆಪ್ಷನ್ಸ್ ಯಾವುದಿದೆ ನೋಡೋಣ. ರೆಡ್ಯೂಸ್ ಫೋರ್ಸ್ ಇಲ್ಲಿದೆಯಲ್ಲ. ಇನ್ಕ್ರೀಸ್ ದ ಫೋರ್ಸ್ ಆಗಲ್ಲ, ಕರೆಕ್ಟು. ಇನ್ಕ್ರೀಸ್ ಮೂವ್ಮೆಂಟ್ ಬೇಡ. ಅದು ಇನ್ಕ್ರೀಸ್ ಆಕ್ಸಲೇಷನ್ ಆಗಲ್ಲ. ಆಕ್ಸಲೇಷನ್ ಇನ್ಕ್ರೀಸ್ ಮಾಡಿಬಿಟ್ರೆ ತಲೆ ಹೊಡೆದ್ಬಿಡುತ್ತಲ್ಲ. ರೆಡ್ಯೂಸ್ ಫೋರ್ಸ್ ಇರೋದು ಸಿ ಆಪ್ಷನ್. ಸೊ ಸಿ ಆಪ್ಷನ್ ಕರೆಕ್ಟ್. ಬಲವನ್ನು ಕಡಿಮೆ ಮಾಡೋದಕ್ಕೆ, ಬಿಕಾಸ್ ಬರುತ್ತಲ್ಲ ಬಾಲ್ ಹಿಂಗೆ ಬರಬೇಕಾದ್ರೆ ಅಕಸ್ಮಾತ್ ಈಗ ಬಂತು ಅಂದ್ಕೊಂಡು ಬಿಟ್ಬಿಡಿ, ಹಿಂಗೆ ನಿಂತ್ಕೊಂಡ್ರೆ
ಕಾಮನ್ ಸೆನ್ಸ್ ಬಿಟ್ಬಿಟ್ರೆ ನೀವು ಇಲ್ಲಿ ಹೊಡೆಯಲ್ವಾ. ಸೊ ಆ ಬರ್ತಾ ಇರೋ ಬಲವನ್ನ ಫೋರ್ಸನ್ನು ತಡಿಬೇಕು, ತಡೆದ್ಬಿಟ್ಟು ನಾವು ಕ್ಯಾಚ್ ಮಾಡಬೇಕು. ದಟ್ಸ್ ವೈ ಆರ್ ರೋಡ್ಸ್ ಪ್ರೊವೈಡೆಡ್ ವಿತ್ ಬ್ಯಾಂಕಿಂಗ್ ಅಟ್ ಶಾರ್ಪ್ ಕರ್ವ್ಸ್. ಓಕೆ, ತೀಕ್ಷ್ಣ ತಿರುವುಗಳಲ್ಲಿ ರಸ್ತೆಗಳಲ್ಲಿ ಬ್ಯಾಂಕಿಂಗ್ ಇಡೋದಕ್ಕೆ. ಓಕೆ, to reduce the speed of the vehicles, to increase friction only, to provide the necessary centripetal force to reduce gravity. ಓಕೆ, ಗುಡ್ ಕ್ವಶನ್. ಸೊ ಈ ಥರ ಪ್ರಶ್ನೆಗಳೇ ನಿಮಗೆ ಸ್ವಲ್ಪ ಬರುವಂಥ ಚಾನ್ಸಸ್ಗಳಿರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ಓಕೆ, ಸೊ ಪ್ರಶ್ನೆ ಓದಿ. ಕರ್ವ್ಸ್ಗಳಿರುತ್ತೆ ಯಾಕೆ ಅಂತ ಕರ್ವ್ ಅಂತ ಬಂತು ಅಂದರೆ ನೀವು ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡಿರಿ. ಕರ್ವ್ ಅಂತಂದರೆ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ತಲೆ ಇಟ್ಕೊಳ್ಳಿ. ಕರ್ವ್ ಸೆಂಟರ್ಗೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ, ಬಟ್ ಅದು ಸೆಂಟರ್ಗೆ ಇರಲ್ಲ. ಸೊ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನೋದು ಒಂದೇ ಆಪ್ಷನ್ ಇರೋದು ಸಿ. ಸೊ ಸಿ ಆಪ್ಷನ್ ಸಿಂಪಲ್. ಅಗತ್ಯ ಕೇಂದ್ರಾಭಿಮುಖ ಬಲ ಹೋಗಿತ್ತು ಟು ಪ್ರೊವೈಡ್ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ ಫಾರ್ ಶೋರ್. ಸೊ ಯಾಕೆ ಕೊಡಬೇಕು ಅಂತಂದ್ರೆ ನೀಟಾಗಿ ಟರ್ನ್ ಆಗಬೇಕು ಅಂತ, ಸ್ಲೈಡ್ ಆಗದೇನೆ ಟರ್ನ್ ಆಗಬೇಕು ಅಂತ. ನೋಡಿ, ಹಿಂಗೆ ಟರ್ನ್ ಆಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಕಾರು ಹಿಂಗೆ ಟರ್ನ್ ಆಗ್ತಾ ಇರುತ್ತೆ ಅಂದ್ರೆ ಈ ಕಾರು ಸೆಂಟರ್ ಕಡೆಗೆ, ಈ ಕಡೆ ಪಕ್ಕದಲ್ಲಿ ಕಂದಕ ಇದೆ ಅಂತ ಅನ್ಕೊಳ್ಳಿ, ಗುಂಡಿ ಇದೆ ಅಥವಾ ಹಳ್ಳ ಇದೆ ಅಂತ ಅನ್ಕೊಳ್ಳಿ. ಆ ಕಾರು ಟರ್ನಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಈ ಸೆಂಟರ್ಗೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ, ಬಟ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಮತ್ತೆ ಫ್ರಿಕ್ಷನ್ ಇಂದ ಅದು ಕರೆಕ್ಟಾಗಿ ಟರ್ನ್ ತಗೊಂಡು ಸ್ಲೈಡ್ ಆಗದೇನೆ ಬೀಳ್ದೇನೆ ತರ ಆಗ್ದೇನೆ. ಸೊ ನಿಮಗೆ ಒಂದು ಒದಗಿಸೋದಕ್ಕೋಸ್ಕರ, ವಾಹನ ಜಾರದಂತೆ ಅದನ್ನ ತಡೆಯೋದಕ್ಕೋಸ್ಕರ ನಮಗೆ ಮಾಡೋದಕ್ಕೆ ಬೇಕಾಗಿರೋದು. ಸೊ ಹಾಗಾಗಿ ಅಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ನ ನಾವು ಒದಗಿಸ್ಬೇಕು. ಸಿಂಪಲ್ ಕಾನ್ಸೆಪ್ಟ್. ಕ್ಲಿಯರ್? ಅರ್ಥ ಆಯ್ತಾ? A truck and a car move with the same velocity which has greater momentum. Okay, good question. Momentum, mass into the velocity. ನೋಡಿ ಎಷ್ಟು ಸಲ ಮಾಸ್ ಇಂಟು ವೆಲಾಸಿಟಿ ಅಂತ ನಾನೇ ಹೇಳಿದೆ, ಮಾಸ್ ಇಂಟು ವೆಲಾಸಿಟಿ ಅಂತ ನಾನೇ ಬರೆದೆ. ಸೊ ಈ ರೀತಿ ಬರೆದಾಗ, ಈ ರೀತಿ ನಿಮಗೆ ಒಂದು ಶಾರ್ಟ್ ನೋಟ್ಸ್ನ ಮಾಡ್ಕೊಂಡಾಗ ನಿಮಗೆ ತಂತಾನೆಗೆ ಆ ಕಾನ್ಸೆಪ್ಟ್ಸ್ಗಳು ತಲೆ ಉಳಿಯುತ್ತೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಆಗ ನಿಮಗೆ ಯಾವುದು ಮರ್ತು ಹೋಗಲ್ಲ. ಎಕ್ಸಾಮಲ್ಲಿ ಕೂತ್ಕೊಂಡಾಗ ಇದಕ್ಕೇನು ಮಿಸ್ ಹೊಡಿತಾ ಇದ್ದಿಲ್ಲ, ಅದೋ ಇದು ಅಂತ ಆಗಬಾರ್ದು ಅಂದರೆ ಯು ಸೇ ಬೈ ಯುವರ್ ಸೆಲ್ಫ್. ಹೇಳ್ಕೊಂಡು ಹೋಗ್ತಾ ಇರಿ, ಅಥವಾ ಶಾರ್ಟ್ ನೋಟ್ ಮಾಡ್ಕೊಳ್ಳಿ. ನೀವು ನೋಟ್ಸ್ ಮಾಡಿಕೊಂಡ್ರೆ ಅದಕ್ಕಿಂತ ಒಳ್ಳೇದು ಇನ್ಯಾವುದೂ ಇಲ್ಲ. ಬರೀರಿ, ನೋಟ್ ಮಾಡ್ಕೊಳ್ಳಿ, ಒಂದ್ಸಲ ಹೇಳಿ. ಸೊ ತಲೆಯಲ್ಲಿ ಉಳಿಯುತ್ತೆ. ಮೂಮೆಂಟಮ್ ಮಾಸ್ ಇಂಟು ದ ವೆಲಾಸಿಟಿ. ಸಿಂಪಲ್ ಕಾನ್ಸೆಪ್ಟ್ಸ್. A truck and a car move with the same velocity which has greater momentum. ಕಾರ, ಟ್ರಕ್ ಬೋತ್ ಅಥವಾ ಕೆನಾಟ್ ಬಿ ಡಿಟರ್ಮೈನ್ಡ್. ವೇಗದಲ್ಲಿ ಚಲಿಸುವ ಟ್ರಕ್ ಮತ್ತು ಕಾರಿನಲ್ಲಿ ಹೆಚ್ಚಿನ ಸಂವೇಗ ಯಾರಿಗೆ? ಹೆಚ್ಚಿನ ಸಂವೇಗ, ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಸಂವೇಗ, ಮೊಮೆಂಟಮ್ ಯಾರಿಗೆ? ಆಟೋಮೆಟಿಕಲಿ ಇಟ್ ಶುಡ್ ಬಿ ಟ್ರಕ್ಗೆ ಇರಬೇಕು. ಸರಿ, ಸೇಮ್ ವೆಲಾಸಿಟಿ ಇದೆ ಒಪ್ಕೊಳ್ಳೋಣ ಸರ್, ಆಯ್ತಾ, ವೇಗ ಏನೋ ಇದೆ. ಆದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಮೂಮೆಂಟಮ್ ಜಾಸ್ತಿ ಇದ್ರೆ, ಅರ್ಥ ಮಾಡ್ಕೊಳ್ಳಿ, ಮಾಸು ಕೂಡ ಲಾರ್ಜ್ ಇರುತ್ತೆ. ಬಿಕಾಸ್ ಮೂಮೆಂಟಮ್ ಈಕ್ವಲ್ಸ್ ಮಾಸ್ ಇಂಟು ವೆಲಾಸಿಟಿ, ರೈಟ್? ವೇಗ ಇರುತ್ತೆ, ದ್ರವ್ಯರಾಶಿ ಇರುವ ಟ್ರಕ್ಗೆ ಜಾಸ್ತಿ ಸಂವೇಗ ಇರುತ್ತೆ. ಬಿಕಾಸ್ ಅಲ್ಲಿ ವೇಗನೂ ಇದೆ, ಆ ಟ್ರಕ್ಗೆ ತೂಕನೂ ಇದೆ. ಹಾಗಾದ್ರೆ ಸಂವೇಗ ಯಾವುದಕ್ಕಿರುತ್ತೆ? ಮೂಮೆಂಟಮ್ ಯಾವುದಕ್ಕಿರುತ್ತೆ? ಟ್ರಕ್ ತಾನೆ. ಕಾರ್ಗೆ ವೆಲಾಸಿಟಿನೇ ಇದೆ, ಬಟ್ ಅದಕ್ಕೆ ಮಾಸ್ ಕಡಿಮೆ ಇದೆಯಲ್ಲ ಟ್ರಕ್ ಕಂಪೇರ್ ಮಾಡಿದ್ರೆ. ಸೊ ಟ್ರಕ್ ಈಸ್ ಯುವರ್ ಆನ್ಸರ್. ಕ್ಲಿಯರ್? ಓಕೆ, ಸೊ ಒಂದು 2 ಕ್ವಶನ್ ಹೋಮ್ವರ್ಕ್ ಕೊಡ್ತೀನಿ. ಗುಡ್. ವಿಚ್ ಹ್ಯಾಸ್ ಮೋರ್ ಮಾಸ್? ವಿಚ್ ಇಸ್ ರೈಟ್. ಓಕೆ, ಒಂದು 2 ಕ್ವಶನ್ ಒಂದು 6 ಕ್ವಶನ್ ಹೋಮ್ವರ್ಕ್ ಕೊಡ್ತೀನಿ, ಮಾಡ್ಕೊಳ್ಳಿ. ಸೊ ಇವತ್ತು ಸ್ವಲ್ಪ ಕೆಲಸಗಳಿದೆ, ಬೇರೆ ಕೆಲಸ ಇದೆ. ಸೊ ಐ ಆಮ್ ಸ್ಟಾಪಿಂಗ್ ನೌ. ಆ್ಯಂಡ್ ಡೋಂಟ್ ವರಿ, ಪ್ರತಿದಿನನೂ ಒಂದು 20 to 30 MCQs ಮಾಡಿಸ್ಕೊಡ್ತೀನಿ ನಾನು. ಆ್ಯಂಡ್ ಆಸ್ ಐ ಸೆಡ್, ದಿಸ್ ಕ್ಲಾಸ್ ಇಸ್ ಬೇಸ್ಡ್ ಆನ್ HSTR ಫಿಸಿಕ್ಸು. ಈಗಾಗಲೇ ಯಾರಾದ್ರು ಹೊಸಬ್ರು ಕೇಳ್ತಾ ಇದ್ರೆ, ಈಗಾಗಲೇ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ ಆಗಿದೆ, ಮೋಷನ್ ಇನ್ ಸ್ಟ್ರೈಟ್ ಲೈನ್ ಆಗಿದೆ, ಗ್ರಾವಿಟೇಷನ್ ಆಗಿದೆ. ಇವತ್ತು ತೊಗೊಳ್ತಿರೋದು ಲಾಸ್ ಆಫ್ ಮೋಷನ್. ಸೊ ಪ್ರತಿದಿನ ನೇತರ ತೊಗೊಳ್ತೀನಿ. 20 to 25 ಅಥವಾ 30ವರೆಗೂ ಕ್ವಶನ್ಸ್ ರೀಚ್ ಮಾಡ್ತೀನಿ. ಇವತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ. ಆ್ಯಂಡ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುತ್ತೆ. ಬನ್ನಿ, ಅಟೆಂಡ್ ಮಾಡಿ. ಗೊತ್ತಿದ್ರೆ ರಿವಿಷನ್ ಆದಂಗೆ ಆಗುತ್ತೆ, ಗೊತ್ತಿಲ್ಲ ಅಂದರೆ ಕಲ್ತ್ಕೊಂಡಂಗಾಗುತ್ತೆ. ಸೊ VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಕೋರ್ಸ್ಗಳು ಲಭ್ಯ ಇದೆ. ಏನೇ ಮಾಹಿತಿ ಬೇಕು ಅಂದರೆ ಈ ನಂಬರ್ಗೆ ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ಪಿಕ್ ಮಾಡ್ತೀವಿ ಫೋನ್ನ, ಖಂಡಿತವಾಗ್ಲೂ ಆನ್ಸರ್ಸ್ ಹೇಳ್ತೀವಿ. ಸೊ 1-2 ಹೋಮ್ವರ್ಕ್ ಬರ್ಕೊಳ್ಳಿ, ಒಂದು 5 ಹೋಮ್ವರ್ಕು. ಸ್ಕ್ರೀನ್ಶಾಟ್ ತೊಗೊಳ್ಳಿ.
ಸೊ ಕ್ಲಾಸಲ್ಲಿ ಕಲ್ತಿದ್ದೀನಿ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಸೊ ಕ್ಲಾಸ್ನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ತಗೊಳ್ಳಿ. ವಿಚ್ ಹ್ಯಾಸ್ ದ ಗ್ರೇಟೆಸ್ಟ್ ಇನರ್ಷಿಯಾ? An astronaut is the space pushes a satellite. The astronaut also move backward because of, okay, good questions. A person jumps from a boat onto the shore. A boat moves backward due to, okay, which situation demonstrate Newton's first law? ಸೊ ಒಂದೆರಡು ಕ್ವಶನ್ಸ್ಗಳು ಕೊಟ್ಟಿದ್ದೀನಿ, 5 ಕ್ವಶನ್ಸ್ ಕೊಟ್ಟಿದ್ದೀನಿ, ಮಾಡಿ. ಐ ಹೋಪ್ ಈ ಕ್ವಶನ್ಸ್ಗಳು ನಿಮಗೆ ರಿವಿಷನ್ ಆದಂಗೆ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಸೊ ನೈಸ್ ಕ್ಲಾಸ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಆ್ಯಸ್ ಅ ಟೀಚರಾಗಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂತಂದರೆ ಇಟ್ಸ್ ಓನ್ಲಿ ಒನ್ ಥಿಂಗ್, ದಟ್ ನಿಮ್ಗೆ ಅರ್ಥ ಆಗಿದ್ರೆ, ಅದು ನಿಮ್ಗೆ ರೀಚ್ ಆಗಿದ್ರೆ ಇಟ್ಸ್ ಗುಡ್ ಫಾರ್ ಮೀ. ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದಟ್. ನಾನು ಹ್ಯಾಪಿ ಆಗಿರ್ತೀನಿ. ಇಫ್ ಯು ಹ್ಯಾವ್ ಲರ್ನ್ ಸಮಥಿಂಗ್, ಇಫ್ ಯು ಹ್ಯಾವ್ ರಿವೈಸ್ ಸಮಥಿಂಗ್, ಇಫ್ ಯು ಆಲ್ರೆಡಿ ಹ್ಯಾವ್ ಲರ್ನ್ಡ್ ಆ್ಯಂಡ್ ಇದರಿಂದ ನೋಡಿಕೊಂಡು ಏನಾದರೂ ಒಂದು ರೀಕಾಲ್ ಆಯಿತು ಸರ್, ನನಗೆ ಖಂಡಿತವಾಗ್ಲೂ ರೀಕಾಲ್ ಆಯಿತು ಅಂತಂದರೆ ಸಾಕು, ಐ ಆಮ್ ಹ್ಯಾಪಿ. ಗುಡ್. ಆಲ್ರೆಡಿ ಸಮ್ ಸ್ಟೂಡೆಂಟ್ಸ್ ಆರ್ ಸೆಂಡಿಂಗ್ ದ ಆನ್ಸರ್ಸ್. ಗುಡ್. ದಟ್ ಈಸ್ ವಾಟ್ ವಿ ನೀಡ್, ಸಿಂಪಲ್ ಥಿಂಗ್. ಸೊ ನೀವು ಆನ್ಸರ್ಸ್ ಕಳಿಸ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಲರ್ನ್ ದ ಕಾನ್ಸೆಪ್ಟ್ ಆಲ್ರೆಡಿ ಆ್ಯಂಡ್ ಯು ಆರ್ ರಿವೈಸಿಂಗ್ ಅನ್ನೋ ಅನ್ಸುತ್ತೆ. ಓಕೆ, ಸೊ VGT ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಸೊ ಇನ್ನೊಂದು ಕ್ಲಾಸ್ನಲ್ಲಿ ಸಿಗ್ತೀನಿ. ಪ್ರತಿದಿನವೂ 9:00 ಬನ್ನಿ. ಪ್ರತಿದಿನವೂ ಏನಾದರೂ ಮಾಡ್ತೀನಿ ಸರ್, ತಲೆ ಕೆಡ್ಸ್ಕೊಬೇಡಿ. ಯಾವುದಾದ್ರೂ HSTRದು ಮಾಡೋಣ, GPSದು ಮಾಡೋಣ, ಡಿಸ್ಕ್ರಿಪ್ಟಿವ್, ಮ್ಯಾಥ್ಸ್ ಪ್ರತಿಯೊಂದು ಮಾಡಿಕೊಡ್ತೀನಿ, ಡೋಂಟ್ ವರಿ. ಆ್ಯಂಡ್ ಆ್ಯಪಲ್ ಕ್ಲಾಸಸ್ ಇರುತ್ತೆ ಪ್ರತಿದಿನ 8:30 9 ಆ್ಯಪಲ್ ಕ್ಲಾಸಸ್ ಇರುತ್ತೆ. ಆ್ಯಪ್ ಅಲ್ಲಿ ಕ್ಲಾಸಸ್ ಇರುತ್ತೆ. 8:30 to 9:30. 9:30ಗೆ ಯೂಟ್ಯೂಬ್ ಬರ್ತೀನಿ, ಬನ್ನಿ. ಯೂಟ್ಯೂಬಲ್ಲಿ ಪ್ರತಿದಿನವೂ MCQs ಮಾಡಿಕೊಡ್ತೀನಿ. ಆ್ಯಂಡ್ ಆ್ಯಪಲ್ಲಿ ಥಿಯರಿ ಕ್ಲಾಸಸ್ ನಡೆಯುತ್ತೆ. ಥ್ಯಾಂಕ್ ಯು. ಗುಡ್ ನೈಟ್. ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಸೊ ಪ್ರದೀಪ್ ಸರ್ ಅಂತ ನನ್ನ ಹೆಸರು, ಓಕೆನಾ? ಸೊ ವಿಲ್ ಸಿ ಸರ್, ಸೈಕಾಲಜಿ ಬಗ್ಗೆ ನೋಡೋಣ. ಆ್ಯಂಡ್ ಪ್ರದೀಪ್ ಸರ್ ಅಂತ ನನ್ನ ಹೆಸರು, ಸೊ ನೇಮ್ ನೆನಪಲ್ಲಿ ಇಟ್ಕೊಳ್ಳಿ. PDF-ಗೆ ಏನೂ ಚಾರ್ಜಸ್ ಇಲ್ಲ ಸರ್. ಕ್ಲಾಸಸಲ್ಲಿ ಏನು ಸಿಗುತ್ತೆ ಅಂತ ಹೇಳ್ಬಿಡ್ತೀನಿ. ಕ್ಲಾಸ್ ಸಿಗುತ್ತೆ, PDF ನೋಟ್ಸ್ ಸಿಗುತ್ತೆ ಫ್ರೀಯಾಗೆ, ಡೋಂಟ್ ವರಿ. ವರ್ಕ್ಶೀಟ್ ಸಿಗುತ್ತೆ ಆ್ಯಪಲ್ ತೊಗೊಳ್ಳೋ ಕೋರ್ಸಲ್ಲಿ. ಆ್ಯಂಡ್ ಬರೀ 399 ರೂಪೀಸ್ಗಷ್ಟೇ ಇದೆ ಫಸ್ಟು. ಎರಡನೇದಾಗಿ PDF ನೋಟ್ಸ್ ಸಿಗುತ್ತೆ. ಮೂರನೇದಾಗಿ ವರ್ಕ್ಶೀಟ್ ಸಿಗುತ್ತೆ, ಕ್ವಿಜ್ ಸಿಗುತ್ತೆ, ಮಾಕ್ ಟೆಸ್ಟ್ ಸಿಗುತ್ತೆ. ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಸಪ್ರೇಟಾಗಿದೆ, ಆಯಿತಾ? PDF-ಗೆ ಏನೂ ಚಾರ್ಜ್ ಮಾಡಲ್ಲ ನಾವು. ಆ್ಯಂಡ್ ಮೋರ್ ಓವರ್ ಇದು 3 years ವ್ಯಾಲಿಡಿಟಿ ಇದೆ. ಬರೆದಿಟ್ಕೊಳ್ಳಿ, ಇದನ್ನು ಮರ್ತ್ಬಿಟ್ಟಿದ್ದೀನಿ ನೀವು ಹೇಳೋವಂಥದ್ದು. 3 years ವ್ಯಾಲಿಡಿಟಿ ಇದೆ ಈ ಕೋರ್ಸ್. 3 years ವ್ಯಾಲಿಡಿಟಿ ಇದೆ. ಬಿಕಾಸ್ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ ಸರ್, ಯಾವಾಗ ಆಗುತ್ತೆ ನಂಗೆ ಗೊತ್ತಿಲ್ಲ. ಸೊ ಒಂದು 6 ತಿಂಗಳು ಕೊಟ್ಬಿಟ್ಟು ಪುನಃ ಹೊಸದಾಗಿ ಕೋರ್ಸ್ ತೊಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ತೊಗೊಳ್ಳಿ, ಇಫ್ ಸಪೋಸ್ ನಿಮಗೆ ಇಷ್ಟ ಆದರೆ, ಲೈಕ್ ಆದರೆ, ನೀವು ಏನೋ ನಾವು ಫೋರ್ಸ್ ಮಾಡ್ತಾಯಿಲ್ಲ, ತೊಗೊಳ್ಳಿ. 399 ರೂಪೀಸಿಗಿದೆ. ಸೊ ತೊಗೊಂಡ್ಮೇಲೆ ಪುನಃ ಒಂದು 6 ತಿಂಗಳು ಕ್ಯಾನ್ಸಲ್ ಮಾಡಿ ನಾನು ಪುನಃ ಹೊಸದಾಗಿ ಕೊಡ್ತೀನಿ ಅಂತಂದರೆ ನೋ, ಬಿಕಾಸ್ ನೋಟಿಫಿಕೇಶನ್ ಗೊತ್ತಿಲ್ಲ. ಇಟ್ಕೊಳ್ಳಿ, 3 ವರ್ಷ ಇಟ್ಕೊಳ್ಳಿ. 3 ವರ್ಷದಲ್ಲಿ ಕಾಲ್ ಆದರೆ ಅದನ್ನು ಯೂಸ್ ಮಾಡಿಕೊಂಡು ಕಲ್ತ್ಕೊಳ್ಳಿ, ಕೆಲಸ ತೊಗೊಳ್ಳಿ. Definitely, ma'am. That's why I said 3 years validity. Okay, 3 years validity which we are giving, and as I said, no charging for the PDF. Both Kannada and English medium-ಅಲ್ಲಿ ಇರುತ್ತೆ. PDF-ಗೆ ಏನು ಚಾರ್ಜಸ್ ಇಲ್ಲ. ವರ್ಕ್ಶೀಟ್ ಪ್ರೊವೈಡ್ ಮಾಡ್ಕೊಳ್ತೀವಿ, NCERT ಬೇಸ್ಡ್ ವರ್ಕ್ಶೀಟ್ಸ್, ಆ್ಯಂಡ್ ಇನ್ಕ್ಲೂಡಿಂಗ್ ವಿತ್ ವರ್ಕ್ಶೀಟ್ ಜೊತೆಗೆ ನಾನು ಹೇಳಿದಂಗೆ ಕ್ವಿಝಸ್ ಇರುತ್ತೆ ಮತ್ತು ಮಾಕ್ ಟೆಸ್ಟ್ ಇರುತ್ತೆ. ಸಿಂಪಲ್ ಥಿಂಗ್. ಓಕೆ, ಪದೇ ಹೇಳಕ್ಕೆ ಹೋಗಲ್ಲ. ಥ್ಯಾಂಕ್ ಯು. ಗುಡ್ ನೈಟ್. ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ಒಂದು ಲೈಕ್, ಒಂದು ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಿ. VGT ಅಕಾಡೆಮಿ ಆ್ಯಪು ಕೂಡ VGT ಅಕಾಡೆಮಿ, VGT ಸ್ಪೇಸ್ ಅಕಾಡೆಮಿ. ಆ್ಯಂಡ್ ಥ್ಯಾಂಕ್ ಯು. ಗುಡ್ ನೈಟ್. ಓಕೆ.
ಥ್ಯಾಂಕ್ ಯು.